ಇಂಡಿಯಾ ಇಸ್ ಅ ಯಂಗ್ ನೇಷನ್ ಅಂತ ನಮಗೆ ಗೊತ್ತು ಆ್ಯಂಡ್ ನಮ್ಮಲ್ಲಿನ ಆವ್ರೇಜ್ ಇಂಡಿಯನ್ ಏಜ್ ಇಸ್ 29. ಸೊ ಇಂಡಿಯಾ ಇಸ್ ವೆರಿ ವೆರಿ ಯಂಗ್. ಸೊ ಇಂಥ ಯಂಗ್ ಕಂಟ್ರಿನಲ್ಲಿ ಕೋರ್ಸ್ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಇದೆ ವಿಚ್ ದ ಎಂಟೈರ್ ಕಂಟ್ರಿ ಹ್ಯಾಸ್ ಟು ಡೀಲ್ ವಿತ್. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆಯ ಪ್ರಕಾರ ಆಲ್ಮೋಸ್ಟ್ 25% ಆಫ್ ಇಂಡಿಯಾದ ಪಾಪ್ಯುಲೇಷನ್ ಇಸ್ ಅಫೆಕ್ಟೆಡ್ ಬೈ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್. ಸೊ ಇವತ್ತು ಆನ್ ದಿಸ್ ಎಪಿಸೋಡ್ ಆಫ್ ವಾಯ್ಸ್ ಆಫ್ ಹೆಲ್ತ್ ನಾವು ಮಾತಾಡ್ತಿದ್ದೀವಿ ಅಬೌಟ್ ಡಿ ಅಡಿಕ್ಷನ್. ಯಾವುದೇ ಒಂದು ಕೆಟ್ಟ ಹವ್ಯಾಸ ಅಥವಾ ಅಭ್ಯಾಸ ಅಂತ ಕರಿತೀವಿ, ನಾವು ಚಟ ಅಂತ ಕರಿತೀವಿ, ಇದನ್ನು ಆ ವ್ಯಕ್ತಿ ಬಿಡೋ ಹಾಗೆ ಮಾಡೋದು ಇಸ್ ಡಿ ಅಡಿಕ್ಷನ್ ಅಂತ ನಮಗೆ ಗೊತ್ತು. ಬಟ್ ದೆರ್ ಇಸ್ ಲಾಟ್ ಮೋರ್ ಟು ಡಿ ಅಡಿಕ್ಷನ್. ಆ್ಯಂಡ್ ಇದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೂ ಬೆಟರ್ ದ್ಯಾನ್ ಡಾಕ್ಟರ್ ಸುನಿಲ್ ಪಾಟೀಲ್ ಸರ್ ವಿತ್ 15 years ಆಫ್ ಪ್ರಾಕ್ಟೀಸ್ ಆ್ಯಂಡ್ 3 ವರ್ಷಗಳು ಯು ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಡಾಕ್ಟರ್ ಲಾಸ್ಟ್ 3 years. ಸೊ ನಮಗೆ ಇಫ್ ಯುಲ್ ಹ್ಯಾವ್ ಟು ಎಕ್ಸ್ಪ್ಲೇನ್, ಯಾವುದೇ ಒಂದು ಹವ್ಯಾಸವಾಗಿ ಅಭ್ಯಾಸವಾಗಿ ಪ್ರಾರಂಭ ಆಗೋದನ್ನು ಚಟ ಅಂತ ವೆನ್ ಡು ಯು ಕ್ಲಾಸಿಫೈ? ಯಾವುದೋ ಒಂದು ವಸ್ತುನ ಒಬ್ಬ ವ್ಯಕ್ತಿ ತುಂಬ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ, ಆಮೇಲೆ ಅವನ ಯೂಶುವಲ್ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡಿಕೊಂಡು, ಅಂದರೆ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ನ ಕಡಿಮೆ ಮಾಡಿಕೊಂಡು ಇದೇ ವಿಷಯದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಾಗ, ಆಮೇಲೆ ಅವನ ದೇಹಕ್ಕೆ ಸಮಸ್ಯೆ ಆದಾಗ, ಅದರಿಂದ ಸಾಮಾಜಿಕ ಸಮಸ್ಯೆಗಳು ಎದುರಾದಾಗ, ಇಲ್ಲ ಎಲ್ಲ ಗೊತ್ತಿದ್ದೂ ತೊಂದರೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರು ಅದನ್ನು ಬಿಡೋಕ್ಕಾಗದೆ ಒದ್ದಾಡ್ತಾ ಇರಬೇಕಾದ್ರೆ ಅವನು ಪ್ಲಸ್ ಅವನ ಕುಟುಂಬದವರು ಅಥವಾ ಅವನ ಕೆಲಸದ ಜಾಗದಲ್ಲಿ ತೊಂದರೆ ಆದಾಗ ನಾವು ಇದನ್ನು ಅಡಿಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸ್ಮೋಕಿಂಗ್ ಇರಬಹುದು, ಡ್ರಿಂಕಿಂಗ್ ಇರಬಹುದು, ಡ್ರಗ್ಸ್ ಇರಬಹುದು. ಹೌದು, ಮೇಜರ್ ಆಗಿ ಈ ಮೂರನ್ನೇ ಅಲ್ವಾ ಕನ್ಸಿಡರ್ ಮಾಡಿ? ಈಗ ಇನ್ಕ್ಲೂಡ್ ಆಗ್ತಾ ಇರೋದು ಗ್ಯಾಜೆಟ್ ಅಡಿಕ್ಷನ್ ಕೂಡ ಬರ್ತಾ ಇದೆ ಹೊಸದಾಗಿ. ಇಂಟರ್ನೆಟ್ ಅಡಿಕ್ಷನ್, ಗ್ಯಾಜೆಟ್ ಅಡಿಕ್ಷನ್ ಕೂಡ ಆಡ್ ಆಗ್ತಾ ಇದೆ. ಸೊ ಇದನ್ನ ನೀವು ಅಡಿಕ್ಷನ್ ಸಾಲ್ಗೆ ಸೇರಿಸ್ತೀರಾ? ಅಂದ್ರೆ ಬಿಕಾಸ್ ಇದಕ್ಕೂ ಡಿ ಅಡಿಕ್ಷನ್ ಬೇಕಾಗುತ್ತೆ. ಹೌದು, ಇದಕ್ಕೂ ಶುರು ಆಗಿದೆ, ಟ್ರೀಟ್ಮೆಂಟ್ ಶುರು ಆಗಿದೆ, ಗೈಡ್ಲೈನ್ಸ್ ಇದೆ, ಕ್ಲಿನಿಕ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ಶುರು ಆಗ್ತಾ ಇದೆ. ಓಕೆ ಓಕೆ. ಸೊ ವೆನ್ ಪೀಪಲ್ ಸೇ ಐ ಆಮ್ ಅ ಸೋಷಿಯಲ್ ಡ್ರಿಂಕರ್, ಅಕೇಶನಲಿ ಕುಡಿತೀನಿ, ವಾರಕ್ಕೊಂದ್ಸಲ ಕುಡಿತೀನಿ, ಇದನ್ನ ಅಡಿಕ್ಷನ್ ಆಗಿ ಕನ್ಸಿಡರ್ ಮಾಡಬಹುದಾ, ಅಥವಾ ಎವ್ರಿ ಡೇ ಕುಡಿತಿದ್ರೆ ಮಾತ್ರ ಇಟ್ ಇಸ್ ಅನ್ ಅಡಿಕ್ಷನ್? ಇಲ್ಲ, ಎವ್ರಿ ಡೇ ಕುಡಿಯೋದು ಅಡಿಕ್ಷನ್ ಅಲ್ಲ, ಅಥವಾ ಸೋಷಿಯಲ್ ಡ್ರಿಂಕಿಂಗು ಅಡಿಕ್ಷನ್ ಅಲ್ಲ. ನಾನು ಹೇಳಿದ ಹಾಗೆ, ಆಗಲೇ ಹೇಳಿದ ಹಾಗೆ, ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಅಫೆಕ್ಟ್ ಆಗಬೇಕು, ಅವ್ರ ಕೆಲಸದಲ್ಲಿ ಅಫೆಕ್ಟ್ ಆಗಬೇಕು, ಅವ್ರ ಮಾನಸಿಕ ಪರಿಸ್ಥಿತಿಗೆ ತೊಂದರೆ ಆಗಬೇಕು, ಕುಟುಂಬದಲ್ಲಿ ಸಮಸ್ಯೆಗಳು ಕಾಣಿಸ್ಕೋಬೇಕು, ಅಥವಾ ಅವ್ರಿಗೆ ಡೇ ಟು ಡೇ ಆಗಿ ಅವ್ರು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿ ಸಂಬಂಧಗಳನ್ನ ಮೇಂಟೈನ್ ಮಾಡೋಕ್ಕೆ, ಕೆಲಸ ಮಾಡೋದಕ್ಕೆ, ಅಥವಾ ಅವ್ರದ್ದು ಏನೇ ಒಂದು ಪ್ರೊಡಕ್ಟಿವ್ ಲೈಫ್ ಇದೆ, ಒಂದು ಆ್ಯಕ್ಟಿವ್ ಲೈಫ್ ಇದೆ, ಸೋಷಿಯಲ್ ಲೈಫ್ ಆಗಲಿ, ಪರ್ಸನಲ್ ಲೈಫ್ ಆಗಲಿ, ಫ್ಯಾಮಿಲಿ ಲೈಫ್ ಆಗಲಿ, ಅದಕ್ಕೆ ತೊಂದರೆ ಆಗೋವರೆಗೂ ನಾವು ಯಾವುದನ್ನು ಹೀಗೆ ಅಂತ ತಗೊಳ್ಳೋದು ಕಷ್ಟ. ಯಾವಾಗಲೂ ಅದು ಒಂದು ಸರಿ ಶುರು ಆದರೆ ಒಂದು ಸ್ಟೇಜಲ್ಲಿ ಸಮಸ್ಯೆ ಆಗುತ್ತೆ. ಆ ಸ್ಟೇಜಲ್ಲಿ ನಾವು ಅದನ್ನು ಅಡಿಕ್ಷನ್ ಅಂತ ಕರಿತೀವಿ. ಅಲ್ಲಿವರೆಗೂ ತುಂಬ ಜನ ಕುಡಿತಾರೆ, ಬಟ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ ಅವ್ರ ಆರೋಗ್ಯನ ಕಾಪಾಡ್ಕೊಂಡು ಇರೋರು ಇದ್ದಾರೆ. ನಾವು ಅದನ್ನು ಅಡಿಕ್ಷನ್ ಅನ್ನಲ್ಲ, ಯೂಸ್ ಅಂತ ಅನ್ಬೋದು. ಅದು ಸ್ವಲ್ಪ ದಾಟಿದ್ರೆ ಅಬ್ಯೂಸ್ ಅಂತೀವಿ, ಅದು ಇನ್ನೂ ನೆಕ್ಸ್ಟ್ ಹೋದರೆ ಅಡಿಕ್ಷನ್. ಓಕೆ ಓಕೆ. ಸೊ ಇವಾಗ ಡೆಮೋಗ್ರಫಿಕಲಿ ಅಂತ ತಗೊಂಡಾಗ ಭಾರತದಲ್ಲಿ ಅಲಾಂಗ್ ವಿತ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಯಾವ ರೀತಿಯ ಡ್ರಗ್ಸ್ ನಮ್ಮ ನೇಷನಲ್ಲಿ ಜಾಸ್ತಿ ಕನ್ಸ್ಯೂಮ್ ಆಗ್ತಿದೆ ಡಾಕ್ಟರ್? ಮ್ಯಾಕ್ಸಿಮಮ್ ಇರೋದು ಟೊಬ್ಯಾಕೋ ಆ್ಯಂಡ್ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್. ಅದರಲ್ಲಿ ಸಿಗರೇಟು ಬರುತ್ತೆ, ಆಮೇಲೆ ತಿನ್ನುವಂಥ ತಂಬಾಕು ಬರುತ್ತೆ, ನೆಕ್ಸ್ಟು ಆಲ್ಕೋಹಾಲ್ ಬರುತ್ತೆ, ಅದ್ರ ನಂತರ ವೀಡ್ ಅಥವಾ ಕ್ಯಾನಬಿಸ್ ಅನ್ನೋದು ಬರುತ್ತೆ, ಅದ್ರ ನಂತರ ಅಫೀಮು, ಬ್ರೌನ್ ಶುಗರ್ ಅಂತ ವಸ್ತುಗಳು ಬರುತ್ತೆ, ಕೊಕೇನು ಬರುತ್ತೆ, ನೆಕ್ಸ್ಟ್ ಈಗ ಹೊಸದಾಗಿ ಬರ್ತಾ ಇರೋ ಗ್ಯಾಜೆಟ್ ರಿಲೇಟೆಡ್ ಇಶ್ಯೂಸ್ ಅಂತಲೂ ಬರುತ್ತೆ. ಅದನ್ನ ಡೈರೆಕ್ಟಾಗಿ ಸೇರಿಸಲಿಲ್ಲ ನಾವು, ಬಟ್ ಅದು ಒಂದು ಪಾರ್ಟ್ ಆಫ್ ಅಡಿಕ್ಷನ್ ಅಂತ ಹೇಳ್ಬೋದು. ಬಟ್ ಇದ್ರಲ್ಲಿ ನಾವೇನು ಮಾಡ್ತೀವಿ, ಸಿಗರೇಟ್ ಅನ್ನೋದನ್ನ ಗೇಟ್ ವೇ ಡ್ರಗ್ ಅಂತ ಹೇಳ್ತೀವಿ. ಸಿಗರೇಟ್ ಇರೋದು ಏನು ದೊಡ್ಡ ಸಮಸ್ಯೆ ಇಲ್ಲ, ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ, ಬಟ್ ದ್ಯಾಟ್ ವಿಲ್ ಲೀಡ್ ಟು ಆಲ್ ಅದರ್ ಸಬ್ಸ್ಟೆನ್ಸಸ್. ಅದು ಒಂಥರ ಬಾಗ್ಲಿದ ಹಾಗೆ, ಅಲ್ಲಿಂದ ಎಂಟ್ರಿ ಕೊಟ್ಟರೆ ಬೇರೆ ಎಲ್ಲದಕ್ಕೂ ದಾರಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಸಿಗರೇಟ್ ಅಂತ ಶುರು ಮಾಡೋರು ಯಾವತ್ತಿದ್ರು 20 ಒಳಗಡೆ ಬಿಡೋದೇ ಇಲ್ಲ, ಆಮೇಲೆ ದಾಟೇ ಇರ್ತಾರೆ. ಅದರಿಂದ ನೆಕ್ಸ್ಟ್ ಸಮಾಧಾನ ಆಗದೆ ಬೇರೆ ಇನ್ನೊಂದಕ್ಕೆ ಹೋಗ್ತಾರೆ, ಅದರಲ್ಲಿ ಆಲ್ಕೋಹಾಲ್ ಇರುತ್ತೆ, ಆಲ್ಕೋಹಾಲ್ಗೂ ಸಮಾಧಾನ ಆಗದೆ ಮತ್ತೆ ಇನ್ನೊಂದು ಯೂಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಅದು ನಮ್ಮ ಸೊಸೈಟಿಯಲ್ಲಿ ಅವ್ರ ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾವೇನೇ ಸ್ಕೂಲ್ಸ್ ಹತ್ರ, ಕಾಲೇಜಸ್ ಹತ್ರ ಇಲ್ಲಿ ಟೊಬ್ಯಾಕೋ ಸೇಲ್ ಮಾಡಬಾರ್ದು ಅನ್ನೋ ಬೋರ್ಡ್ಸ್ ನೋಡಿದ್ರು, ಅಂಥ ಶಾಪ್ಸ್ಗಳನ್ನು ಅವಾಯ್ಡ್ ಮಾಡಿದ್ರು, ಸಮ್ಹೌ ಯಂಗ್ ಕಿಡ್ಸ್ ಕೂಡ ದೇ ಆರ್ ಗೆಟಿಂಗ್ ಎಕ್ಸ್ಪೋಸ್ಡ್ ಒಂದು ಸ್ಮೋಕ್ಗೆ, ಡ್ರಿಂಕ್ಸ್ಗೆ ಆ್ಯಂಡ್ ಆಫ್ ಕೋರ್ಸ್ ಡ್ರಗ್ಸ್ಗೆ ಕೂಡ. ಅದೇನಾಗುತ್ತೆ, ನಾವು ಎಷ್ಟೇ ಗೌರ್ಮೆಂಟ್ ಪಾಲಿಸೀಸ್ ತೊಗೊಂಡ್ರು ಇಂಟರ್ನಲ್ ಮೋಟಿವೇಶನ್ ಅಂತ ಇರುತ್ತೆ. ನಮಗೆಲ್ಲ ಗೊತ್ತಿದ್ದು, ಈಗ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪಿಕ್ಚರ್ ಥಿಯೇಟ್ರಿಗೆ ಹೋದಾಗೂ ಅಡ್ವರ್ಟೈಸ್ಮೆಂಟ್, ಗೌರ್ಮೆಂಟ್ ಎಲ್ಲ ಖರ್ಚು ಮಾಡ್ತಾ ಇದೆ, ಅದರಿಂದ ಎಲ್ಲ ಸ್ವಲ್ಪ ಜನ ಬಿಡ್ತಾ ಇರ್ಬೋದು. ಬಟ್ ಏನಂತಂದರೆ ಇದನ್ನು ಕಾನ್ಸ್ಟೆಂಟಾಗಿ ಸೊಸೈಟಿಯಲ್ಲಿ NGOಗಳಾಗಲಿ, ಮೀಡಿಯಾ ಆಗಲಿ, ಅಥವಾ ಡಾಕ್ಟರ್ಸ್ ಆಗಲಿ ಕಾನ್ಸ್ಟೆಂಟ್ ಅವೇರ್ನೆಸ್ ಬಹಳ ಮುಖ್ಯ. ಯಾಕಂದರೆ ಏಜ್ ರಿಲೇಟೆಡ್ ವೇರಿಯೇಷನ್ಸ್ ಇರುತ್ತೆ, ಅವ್ರು ತೊಗೊಳ್ಳೋ ರೀಸನ್ಸ್ ಬೇರೆ ಇರುತ್ತೆ. ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯ. ಇದರಲ್ಲಿ ತುಂಬ ಜನ ಮಿತ್ಸು ಇದೆ, ಅವ್ರಂಗೆ ಹೇಳ್ತಾರೆ, ನಾವು ಏನು ನಮ್ಮ ಕಂಟ್ರೋಲ್ ಇದ್ರೆ ಆಯಿತು ಅನ್ನೋ ಒಂದು ಉಡಾಫೆ ಮಾತಿಂದ ಶುರು ಆಗುತ್ತೆ, ನಂತರ ಇನ್ನೆಲ್ಲ ಹೋಗುತ್ತೆ. ಸೊ ಅದನ್ನು ನಾವು ಅವೇರ್ನೆಸ್ ಕಾನ್ಸ್ಟೆಂಟಾಗಿ ಕ್ರಿಯೇಟ್ ಮಾಡ್ತಾ ಕಮ್ಮಿ ಮಾಡ್ಬೋದು ಹೊರತು ಒಂದೇ ಒಂದು ಯಾವುದೋ ಒಂದು ಆಕ್ಟಿವಿಟಿ ಅಥವಾ ಈ ಸಿಗರೇಟ್ ಅಂಗಡಿ ದೂರ ಇಡೋದ್ರಿಂದ ಏನು ಯೂಸ್ ಇಲ್ಲ. ಬಟ್ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಆಕ್ಟ್ ಆಸ್ ಒನ್ ಆಫ್ ದ ಸ್ಟೆಪ್.
ಮಲ್ಟಿಪಲ್ ಸ್ಟೆಪ್ಸಲ್ಲಿ ಅದೊಂದು ಸ್ಟೆಪ್ ಆಗಿ ಆ್ಯಡ್ ಆಗುತ್ತೆ. ಬಟ್ ಸ್ಟಿಲ್ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದೀವಿ, ಅಂದ್ರೆ ಅಡಿಕ್ಟ್ ಆಗಿರ್ತಾರೆ, ಡಿ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಫ್ಯಾಮಿಲಿ ಅವ್ರು ಬಿಡ್ತಾರೆ, ಅಲ್ಲಿಂದ ಆಚೆ ಬಂದ್ಮೇಲೆ ಸ್ವಲ್ಪ ದಿನ ಕರೆಕ್ಟ್ ಆಗಿರ್ತಾರೆ, ಮತ್ತೆ ದೇ ಗೆಟ್ ಅಡಿಕ್ಟೆಡ್. ಎಸ್, ಇದರಲ್ಲಿ ಏನಾಗುತ್ತೆ, ಅವರು ಬಿಡೋದಕ್ಕೆ ಹೆಲ್ಪ್ ಮಾಡೋ ಏನೇನು ರೂಲ್ಸು ರೆಗ್ಯುಲೇಷನ್ಸು ಅಥವಾ ಏನು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಅದನ್ನು ಕಾನ್ಸ್ಟೆಂಟ್ ಆಗಿ ನಾವೇನು ಹೇಳ್ತೀವಿ, ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಗ್ರೂಪ್ಸ್ ಇದೆ, ನಾರ್ಕೋಟಿಕ್ ಅನಾನಿಮಸ್ ಅಂತ ಗ್ರೂಪ್ಸ್ ಇದೆ, ಎಲ್ಲಿ ಬೇಕಲ್ಲಿ ಡಾಕ್ಟರ್ಸು ಕೌನ್ಸಿಲರ್ಸು ಅವೈಲೇಬಲ್ ಇದ್ದಾರೆ. ಬಟ್ ಇವರು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕು. ಯೂಶಲಿ ಏನಾಗುತ್ತೆ, ಈ ಥರ ಅಡಿಕ್ಷನ್ಸ್ ಏನಾಗುತ್ತೆ, ಇಟ್ಸ್ ನಾಟ್ ಓನ್ಲಿ ಡಿಪೆಂಡೆಂಟ್ ಆನ್ ಒನ್ ಪರ್ಸನ್ ಆರ್ ಒನ್ ಸಿಚುವೇಶನ್, ಮಲ್ಟಿ ಫ್ಯಾಕ್ಟೋರಿಯಲ್ ಇರುತ್ತೆ. ಎಲ್ಲ ಫ್ಯಾಕ್ಟರ್ಸ್ನೂ ಬರೀ ಡಿ ಅಡಿಕ್ಷನ್ ಸೆಂಟ್ರು ಡಾಕ್ಟರ್ಸು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮನೆಯವರು ಕೋಆರ್ಡಿನೇಟ್ ಮಾಡಬೇಕು, ಪೇಷಂಟು ಅವ್ರ ಕಡೆಯಿಂದ ಏನೇನು ಬೇಕೆಲ್ಲ ಪ್ರಯತ್ನ ಮಾಡಬೇಕು, ಕೌನ್ಸಿಲರ್ಸು ಅವ್ರಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇರಬೇಕು, ಸಮಾಜದಲ್ಲಿ ಇಂಥ ಸಮಸ್ಯೆಗಳಿದ್ದಾಗ ಅದನ್ನು ಹೇಗೆ ದೂರ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಬೇಕು, ಸ್ಟ್ರೆಸ್ ಬಂದಾಗ ಆಲ್ಕೋಹಾಲ್ ಸಿಗರೇಟ್ಗೆ ಹೋಗ್ದಂಗೆ ಹೆಂಗೆ ಸಾಲ್ವ್ ಮಾಡಬೇಕಂತ ಗೊತ್ತಿರಬೇಕು, ಅಥವಾ ವರ್ಕ್ ಸ್ಟ್ರೆಸ್ ಬಂದಾಗ ಅದನ್ನು ಹೇಗೆ ಬ್ಯಾಲೆನ್ಸ್. ಸೊ ಹಾಗೆ ಇದು ಮಲ್ಟಿಪಲ್ ಆ್ಯಂಗಲಲ್ಲಿ ನಾವು ಕವರ್ ಮಾಡಿದಾಗ ಮಾತ್ರ ಹೆಲ್ಪ್ ಆಗುತ್ತೆ ಹೊರತು ಒಂದು ಸೆಂಟ್ರಿಗೆ ಹೋಗಿ ವಾಪಸ್ ಬಂದರೂ ಕಂಪ್ಲೀಟಾಗಿ ನಿಲ್ಲಾಗಬೇಕು ಅದು ಆಗೋದಿಲ್ಲ. ಕರೆಕ್ಟ್. ಆ್ಯಂಡ್ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ದೀವಿ ವಿತ್ ಸೇಸ್, ಇವಾಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿನ ಒಬ್ಬ ವ್ಯಕ್ತಿ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗೋದಕ್ಕೆ ತಯಾರಿಲ್ಲ, ಬಟ್ ಮನೆಯವ್ರಿಗೆ ಅಡಿಕ್ಷನ್ ಬಿಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಕೆಲವೊಂದನ್ನ ಊಟದ ಜೊತೆ ನೀವು ಕೊಡಿ, ಅಥವಾ ಕಾಫಿ ಜೊತೆ ಕೊಡಿ, ನೀರ್ ಜೊತೆ ಕೊಡಿ, ಸ್ಲೋಲಿ ಅವ್ರು ಅದನ್ನ ಹೇಟ್ ಮಾಡ್ತಾ ಕೊನೆಗೆ ಒನ್ ಫೈನ್ ಡೇ ಅವ್ರು ಅದನ್ನ ಕ್ವಿಟ್ ಮಾಡ್ತಾರೆ ಅಂತ. ಅಡ್ವರ್ಟೈಸ್ಮೆಂಟ್ ಹೇಗಿದೆ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮನುಷ್ಯನ ವಿರುದ್ಧವಾಗಿ ನಾವು ಮಾತ್ರೆ ಹಾಕ್ಕೊಡೋದು ಲೀಗಲಿ ಅಥವಾ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟು ಅಥವಾ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಪ್ರಕಾರ ಒಳ್ಳೆಯದಲ್ಲ, ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾಕಂದರೆ ರಿಯಾಕ್ಷನ್ ಆದರೆ, ಪ್ರಾಬ್ಲಮ್ ಆದರೆ, ಆಮೇಲೆ ನಾವು ರೈಟ್ಸ್ನ ವೈಲೇಟ್ ಮಾಡ್ದಂಗೆ ಇರುತ್ತೆ. ಆದಷ್ಟು ಅವ್ರನ್ನ ಕನ್ವೆ ಮಾಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಕೌನ್ಸಿಲರ್ಸ್ ಹತ್ರ ಎಲ್ಲರೂ ಕರ್ಕೊಂಡು ಹೋಗಿ ನಂತರ ಯೂಶಲಿ ಸೈಕೇಟ್ರಿಸ್ಟ್ಗಳು ಮಾತ್ರೆ ಕೊಡ್ತಾರೆ, ನಂಗೆ ಮಾತ್ರೆ ಬೇಡ ಅನ್ನೋ ಒಂದು ಇದು ಜಾಸ್ತಿ ಇರುತ್ತೆ. ಆವಾಗ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಿ ಅವ್ರಿಗೆ ನೆಸೆಸಿಟಿ ಇದ್ದರೆ ಕರ್ಕೊಂಡು ಬರ್ಬೋದು. ಇಲ್ಲ ಏನು ಮಾಡ್ಬೋದು, ಅವರು ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ, ಯಾವಾಗ ತೊಂದರೆ ಕಾಣಿಸುತ್ತೆ ಅವಾಗ ಡಾಕ್ಟರ್ ಹತ್ರ ತೋರಿಸಿ ನಂತರ ಟ್ರೀಟ್ಮೆಂಟು ತೊಗೋಬೋದು. ಅದಕ್ಕೆ ದಾರಿಗಳಿರುತ್ತೆ. ಆ ದಾರಿಗಳನ್ನ ನಾವು ಮಾಡ್ಕೋಬೇಕು, ಇಲ್ಲ ಆಪ್ತ ಸಮಾಲೋಚನೆಯಲ್ಲಿ ಅದ್ರ ಬಗ್ಗೆ ತಿಳ್ಕೋಬೇಕು. ಫ್ಯಾಮಿಲಿನೇ ಬಂದು ಡಿಸ್ಕಸ್ ಮಾಡಿ ಹೋಗ್ಬೋದು. ಅವ್ರನ್ನೇ ಕಾಯ್ತಾ ಕೂತ್ಕೊಳ್ಳೋದು, ಅವ್ರಲ್ಲೇ ಬರಬೇಕು ಅನ್ನೋಂಥದ್ದೇನಿಲ್ಲ. ಅಪ್ಪಿ ಅದು ಯಾವಾಗ ಲಿಮಿಟ್ ದಾಟಿದ್ರೆ, ಅವ್ರು ತುಂಬ ವೈಲೆಂಟ್ ಆದರೆ, ತುಂಬ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಆದರೆ, ಅದಕ್ಕೆ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟಲ್ಲಿ ಸೆಕ್ಷನ್ 89 ಅನ್ನೋ ಕೆಲವೊಂದು ಲೀಗಲ್ ಲಿಮಿಟೇಷನ್ಸಲ್ಲಿ ಅವ್ರನ್ನ ಫೋರ್ಸ್ಫುಲ್ಲಾಗಿ ಅಡ್ಮಿಟ್ ಮಾಡೋ ಕೆಲವೊಂದು ಆಪ್ಷನ್ಸ್ ಇದೆ. ಬಟ್ ಅದು ಲಿಮಿಟ್ ದಾಟಿದ್ರೆ ಮಾತ್ರ. ಓಕೆ. ಆ್ಯಂಡ್ ಇವಾಗ ನಿಮ್ಮ ಹತ್ರ ಬಂದಾಗ ಹೀಗೆ ಒಬ್ರು ಪರ್ಸನ್ ಇಸ್ ಅಡಿಕ್ಟೆಡ್ ಅಂತ, ಅದಕ್ಕೆ ರಿಲೇಟೆಡ್ ಯಾವ್ದಾದ್ರು ಟೆಸ್ಟ್ಸ್ಗಳನ್ನ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಬೇಸ್ಡ್ ಆನ್ ಅದರ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಅಡಿಕ್ಟೆಡ್ ಆಗಿದ್ದಾರೆ. ಎಷ್ಟೊಂದು ಸರಿ ಏನಾಗುತ್ತೆ, ನಾನು ತಗೋತಾ ಇದ್ದೀನಿ ಸರ್, ನಾನು ಆರಾಮಾಗಿದ್ದೀನಿ, ಬಟ್ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಬಿಟ್ಬಿಡು ಅಂತ, ನಾನು ಆರೋಗ್ಯವಾಗಿದ್ದೀನಿ ನೋಡಿ ಅಂತಾರೆ. ಬಟ್ ಅವ್ರಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಎನ್ಸೈಮ್ಸ್ ಎಲ್ಲ ರೈಸ್ ಆಗಿರುತ್ತೆ. ಆ ಎನ್ಸೈಮ್ಸ್ ಯಾಕೆ ರೈಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಆಲ್ಕೋಹಾಲ್ ಕುಡಿಯೋದ್ರಿಂದ ಯೂಶಲಿ ಆಗಿರುತ್ತೆ. ಅವಾಗ ಅದನ್ನು ತೋರಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್. ಬೇರೆ ಎಕ್ಸಾಂಪಲ್ CBC ಅಥವಾ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ಅದು ಇದರಿಂದಾನೇ ನಡೆಯುತ್ತೆ. ಸಿಗರೇಟ್ ಸ್ಮೋಕಿಂಗ್ ಅಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿರೋದಂತಾರೆ, ಎಕ್ಸ್ರೇ ಮಾಡಿಸಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಸೊ ಆ ರೀತಿ ಎಷ್ಟೊಂದು ಟೆಸ್ಟ್ಗಳಿಂದ ನಾವು ವಿಷಯಗಳನ್ನ ಕಂಡುಹಿಡ್ಬೋದು. ಇನ್ನೂ ಕೆಲವೊಂದು ಸರಿ ನಾನು ಏನು ತೊಗೊಳ್ಳೋದೇ ಇಲ್ಲ, ಡ್ರಗ್ಸೇ ತೊಗೊಳ್ಳಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ನಾವು ಯೂರಿನ್ ಡ್ರಗ್ ಸ್ಕ್ರೀನಿಂಗ್ ಅನ್ನೋ ಟೆಸ್ಟ್ ಮಾಡ್ತೀವಿ, ನಾವು ಪದ್ಮಶ್ರೀಲಿ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಯೂರಿನ್ ಡ್ರಗ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಅವ್ರು ಯೂರಿನ್ ಸ್ಯಾಂಪಲ್ ಕೊಟ್ಟಾಗ ಅದರಲ್ಲಿ ಕೆಲವೊಂದು ಡ್ರಗ್ಸ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಅದರಲ್ಲಿ ಪಾಸಿಟಿವ್ ಬಂದುಬಿಡುತ್ತೆ. ಪಾಸಿಟಿವ್ ಬಂದಮೇಲೆ ಅವ್ರು ಒಪ್ಕೊಳ್ಳೇಬೇಕಾಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಓಕೆ. ಸೊ ಫೈನಲ್ ಥಿಂಗ್ ಇಸ್ ದ್ಯಾಟ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆಸ್ ಯು ರೈಟ್ಲಿ ಸೆಡ್, ಒಂದು ಅವ್ರಿಗೆ ಫ್ರಮ್ ವಿತಿನ್ ಅನ್ನಿಸ್ಬೇಕು ನಾನು ಇದರಿಂದ ಆಚೆ ಬರಬೇಕು ಅಂತ. ಆ್ಯಂಡ್ ಆಫ್ ಕೋರ್ಸ್ ಫ್ಯಾಮಿಲಿನೂ ಸಪೋರ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಆ ಸೆಲ್ಫ್ ಮೋಟಿವೇಶನ್ ಒಂದೊಂದ್ಸಲ ತುಂಬ ದಿನ ಇರದೇ ಹೋಗಬಹುದು, ರೈಟ್? ಆ್ಯಂಡ್ ಕರೆಕ್ಟ್ ಟೈಮಲ್ಲಿ ಅವ್ರು ಬಂದು ಒಬ್ಬರು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡೋದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ತಿಳುವಳಿಕೆಗಳು ಕಮ್ಮಿ. ಏನು ಹೇಳ್ತಾರೆ, ಅಯ್ಯೋ ಒಂಚೂರು ಕುಡ್ಕೊಂಡೇನೋ ದುಡ್ಕೊಂಡಿದ್ದಾನೆ, ನಮ್ಮನೆ ಅವನಿಂದಾನೇ ನಡೀತಾ ಇದೆ, ಅವನಿಗೇನಾದ್ರು ತೊಂದರೆ ಕೊಡೋದು ಬೇಡ, ಅವ್ನ ಪಾಡಿಗೆ ಅವ್ನು ಇರಲಿ ಅನ್ನೋ ಒಂದು ಮನೋಭಾವನೆಗಳೇ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ, ಕೆಲವೊಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ. ಇನ್ನೂ ಕೆಲವೊಂದು ಕಡೆ ಅವ್ನು ದುಡ್ಕೊಂಡಿದ್ದಂತಾನೆ, ಏನು ತೊಂದರೆ ಆಗಿಲ್ವಲ್ಲ ಅನ್ನೋ ಒಂದು ಮನೋಭಾವನೆ ಪೇಷಂಟಲ್ಲೂ ಅದೇ ಇರುತ್ತೆ. ಅವ್ರು ನಾವು ಕುಡಿತಾ ಇದ್ದೀವಿ, ಬಟ್ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ, ನಂಗೆ ತುಂಬ ಟೆನ್ಷನ್ ಇದೆ, ಅದು ತೊಗೊಂಡ್ರೆ ನಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನಾನೇನು ರೋಡಲ್ಲಿ ಬಿದ್ದಿಲ್ವಲ್ಲ ಅಥವಾ ಯಾರು ಏನು ತೊಂದರೆ ಕೊಟ್ಟಿಲ್ವಲ್ಲ ಅನ್ನೋ ಒಂದು ಮಾತುಗಳು ತುಂಬ ಜನ ಹೇಳ್ತಾರೆ. ಬಟ್ ನಾನು ಹೇಳೋದು, ಸ್ಟಾರ್ಟ್ ಮಾಡಿದ್ದೀರ ಆ ದಾರಿಯಲ್ಲಿ ಅಂದರೆ ಅವೆಲ್ಲ ಸ್ಟಾಪ್ಗಳು ಯಾವತ್ತಾರು ಬಂದೇ ಬರುತ್ತೆ. ಆ ಸ್ಟಾಪ್ ಹೋಗೋಕ್ಕಿಂತ ಮುಂಚೆನೇ ನೀವು ಇಳಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಸಾಮಾಜಿಕ ಆರೋಗ್ಯ, ಕೌಟುಂಬಿಕ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬ ಜನ ಇದರಲ್ಲಿ ಹೋಗ್ಬಿಟ್ಟು ಹಣಕಾಸು ಹಾಳು ಮಾಡ್ಕೊಂಡವರು ಇದ್ದಾರೆ. ಅದು ಜೀವನನೇ ಹಾಳು ಮಾಡುತ್ತೆ. ಅಡಿಕ್ಷನ್ ಇಶ್ಯೂಸಲ್ಲಿ
ಪೇಷಂಟ್ ಜೊತೆಗೆ ಅವ್ರ ಮನೆಯವ್ರಿಗೆ ಸುತ್ತಮುತ್ತ ಇರೋರಿಗೆ ಕೆಲಸದವ್ರಿಗೆ ತುಂಬ ಹಾನಿ ತೊಂದರೆಗಳಾಗುತ್ತೆ. ಅದಕ್ಕೆ ಇದರ ಟ್ರೀಟ್ಮೆಂಟ್ ಅರ್ಲಿ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸರ್ ಎರಡು, ಒಂದು ಬಿಟ್ಟರೆ ಏನಾಗುತ್ತೆ, ಒಂದು ಬಿಡದೇ ಇದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ನಾವು ಮಾತಾಡಬೇಕಾಗುತ್ತೆ ಅಬೌಟ್ ಕಾಂಪ್ಲಿಕೇಶನ್ಸ್. ಯಾಕಂದರೆ ಬಿಟ್ಟಾಗ ಒಂದು ಲಾಂಗ್ ಟರ್ಮ್ ಅಭ್ಯಾಸವನ್ನು ಬಿಟ್ಟಾಗ ದೇಹನೂ ಒಂದು ಶಾಕ್ ಸ್ಟೇಟಿಗೆ ಹೋಗುತ್ತೆ. ಇಟ್ ಮೈಟ್ ನಾಟ್ ಕೋಆಪರೇಟ್. ಆ್ಯಂಡ್ ಬಿಡದೇ ಇದ್ದಾಗ ಏನಾಗುತ್ತೆ ಅನ್ನೋದು, ಈ ಎರಡೂ ಇಫ್ ಯು ಕ್ಯಾನ್ ಅಡ್ರೆಸ್. ಈ ವಿಷಯದಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಬಿಡಬೇಕಾದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಯಾಕಂದರೆ ಬಾಡಿ ಡಿಪೆಂಡ್ ಆಗಿರುತ್ತೆ, ಮನಸ್ಸು ಅದಕ್ಕೆ ಡಿಪೆಂಡ್ ಆಗಿರುತ್ತೆ, ವಿಲವೆಲ್ಲ ಒದ್ದಾಡುತ್ತೆ, ದೇಹನೂ ಒದ್ದಾಡುತ್ತೆ, ಮನಸ್ಸು ಒದ್ದಾಡುತ್ತೆ. ಅದಕ್ಕೋಸ್ಕರನೇ ಸೈಕ್ಯಾಟ್ರಿಸ್ಟು ಕೆಲವೊಂದು ಮೆಡಿಸಿನ್ಸು ಕೌನ್ಸಿಲಿಂಗು ತುಂಬ ಹೆಲ್ಪ್ ಆಗುತ್ತೆ. ಅದು ಶಾರ್ಟ್ ಟರ್ಮ್ ಇರುತ್ತೆ. ಅರ್ಲಿಯರ್ ಇಫ್ ಯು ಕಮ್ ಟ್ರೀಟ್ಮೆಂಟ್ ವಿಲ್ ಬಿ ಶಾರ್ಟ್, ಇಫ್ ಯು ಕಮ್ ಲೇಟ್ ಟ್ರೀಟ್ಮೆಂಟ್ ವಿಲ್ ಬಿ ಲಾಂಗ್. ಅದು ಡಾಕ್ಟರ್ ಕೈಯಲ್ಲಿ ಅಥವಾ ಕೌನ್ಸಿಲರ್ ಕೈಯಲ್ಲಿ ಇರೋದಿಲ್ಲ. ಅವ್ರು ಪೇಷಂಟ್ ಹೇಗೆ ಬರ್ತಾರೆ, ಮನೆಯವ್ರು ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಕುಡಿತಾನೆ ಇದ್ರು ಅಥವಾ ಇದನ್ನೆಲ್ಲ ತಗೋತಾನೆ ಇದ್ರು ಅಂತಂದರೆ ಫಸ್ಟು ಅವರು ಪರ್ಸ್ನಲ್ ಲೈಫ್ಗೆ ಅಫೆಕ್ಟ್ ಆಗುತ್ತೆ. ಎರಡನೇದು ಅವ್ರ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಎಲ್ಲರೂ ಬರೀ ಆರೋಗ್ಯದ ಮಾತ್ರ ಯೋಚನೆ ಮಾಡ್ತಾರೆ, ನನ್ನ ಲಿವರ್ ಚೆನ್ನಾಗಿದೆ ನಾನು ಕುಡಿತೀನಿ ಅಂತ. ಬಟ್ ಎಷ್ಟೊಂದು ಸರಿ ಇದು ಮಾನಸಿಕವಾಗಿ ಬ್ರೈನ್ಗೆ ಅಫೆಕ್ಟ್ ಮಾಡಿ ಕೆಲವೊಂದು ಸರಿ ಇಂಡ್ಯೂಸ್ಡ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಕೆಲವೊಬ್ರು ಕುಡಿದು ಆಂಗ್ಸೈಟಿ ಡಿಸಾರ್ಡರ್ಸ್ ಬರುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಬರುತ್ತೆ, ಫೋಬಿಯಾಗೆಲ್ಲ ಶುರು ಆಗುತ್ತೆ. ಕೆಲವೊಂದು ಸರಿ ಅವ್ರಿಗೆ ಸೈಕೋಟಿಕ್ ಸಿಂಪ್ಟಮ್ಸ್ ಅಂದರೆ ಕೆಲವೊಂದು ಭ್ರಮೆಗಳು ಬರೋ ಚಾನ್ಸಸ್ ಇರುತ್ತೆ. ಆ ಭ್ರಮೆ ಬಂದರೂ ಅದಕ್ಕೂ ಸೈಕಾಲಜಿಕಲ್ಲು ಪ್ಲಸ್ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ವರ್ನಿಕೇಸ್ ಕಾರ್ಸೋಕಾಫ್ಸ್ ಅಂತ ಹೇಳಿ ಮೆಮೊರಿ ಡಿಸ್ಟರ್ಬೆನ್ಸ್ ಆಗುವಂಥ ಸಮಸ್ಯೆಗಳು ಇರುತ್ತೆ. ಲಾಸ್ಟಲ್ಲಿ ಅವ್ರಿಗೆ ಬ್ರೈನ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಅವ್ರು ಏನು ಮಾಡೋಕ್ಕಾಗದೇ ಇರೋ ಸಿಚುವೇಶನ್ನು ಮಗು ಥರ ಅವ್ರನ್ನ ಮನೇಲಿ ನೋಡ್ಕೊಂಡು ಇಟ್ಕೋಬೇಕಂತ ಪರಿಸ್ಥಿತಿನೂ ಬರುತ್ತೆ. ಸೊ ಇಂಥವೆಲ್ಲ ಆಗ್ದಂಗೆ ನೋಡ್ಬೋದು. ಜೊತೆಗೆ ಲಿವರ್ ಡಿಸೀಸ್ ಬಂತು ಅಂದರೆ ಎನ್ಸೆಫಲೋಪತಿ ಅಂತಾಗಿ ಅವ್ರ ಜೀವಕ್ಕೂ ಅಪಾಯ ಆಗ್ಬೋದು. ನೀವು ಹೇಳಿದಾಗೆ ಒಂದು ಗೇಟ್ ವೇ, ಅದನ್ನು ಒಂದ್ಸಲ ಎಂಟ್ರ್ ಆದರೆ ಅದರ ಎಕ್ಸಿಟ್ ಹೇಗಿರಬಹುದು ಅಂತ ನೀವೇನು ಹೇಳಿದ್ರಿ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ಲಿ ಆ ಗೇಟ್ ವೇ ಎಂಟ್ರ್ ಆಗದೆ ಇದ್ರೆ ಒಳ್ಳೇದು. ಬಟ್ ಜಸ್ಟ್ ಇನ್ ಕೇಸ್ ಎಂಟ್ರ್ ಆಗಿರೋರು ಸೂನರ್ ದ ಬೆಟರ್ ಅಂತ ಎಷ್ಟು ಬೇಗ ಬಂದು ಡಾಕ್ಟರ್ನ ಮೀಟ್ ಮಾಡಿ ಅದಕ್ಕೆ ರೆಲೆವೆಂಟ್ ಆಗಿರುವಂಥ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆದಷ್ಟು ಬೇಗ ಅದರಿಂದ ಹೊರ ಬಂದರೆ ತುಂಬ ಒಳ್ಳೇದು ಅಲ್ವಾ ಡಾಕ್ಟರ್? ಸರ್, ಈ ಅಡಿಕ್ಷನ್ ಅನ್ನೋದು ಪ್ರಾರಂಭದಲ್ಲಿ ಒಂದು ಮೋಜು ಮಜಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಡು ಯು ಥಿಂಕ್ ಅದೊಂದು ನ್ಯೂರಲಾಜಿಕಲ್ ಇಶ್ಯೂನೇ ಆಗೋಗುತ್ತೆ ಅಂತ? ಇದನ್ನು ನೀವು ನ್ಯೂರೋ ಸೈಕ್ಯಾಟ್ರಿಕ್ ಕಾಂಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಹೋಗ್ತಾ ಸ್ಟಾರ್ಟ್ ಆಗಬೇಕಾದ್ರೆ ಸೈಕಾಲಜಿಕಲ್ ಇಶ್ಯೂಸ್ ಎಲ್ಲ ಇರುತ್ತೆ, ಮನಸ್ಸಿಂದ ಸ್ಟಾರ್ಟ್ ಆಗುತ್ತೆ, ಕಂಟ್ರೋಲ್ ಇರುತ್ತೆ, ಏನೋ ಒಂದು ಮೋಜಿಗೆ ಶುರು ಮಾಡಿರ್ತಾರೆ. ನಂತರ ಅದು ದೇಹಕ್ಕೆ ಅಫೆಕ್ಟ್ ಮಾಡುತ್ತೆ, ಬ್ರೈನ್ಗೂ ಅಫೆಕ್ಟ್ ಮಾಡುತ್ತೆ, ನರ್ಗಳಿಗೂ ಅಫೆಕ್ಟ್ ಮಾಡುತ್ತೆ. ಬೇರೆ ಬೇರೆ ನಾರ್ಮಲ್ ಸರ್ಕ್ಯೂಟ್ಸ್ನ ಚೇಂಜ್ ಮಾಡಿದ್ದು ಅಬ್ನಾರ್ಮಲ್ ಸರ್ಕ್ಯೂಟ್ಸ್ ಫಾರ್ಮ್ ಮಾಡುತ್ತೆ ಬ್ರೈನಲ್ಲಿ. ಅದರಿಂದ ಆ ಕೆಮಿಕಲ್ಸ್ ಏನಾಗುತ್ತೆ, ಅಬ್ನಾರ್ಮಲ್ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗಿಬಿಟ್ಟು ನಾರ್ಮಲ್ ಪ್ಲೆಜರ್ ಅನ್ನೋದೇ ಹೋಗ್ಬಿಡುತ್ತೆ. ಬರೀ ಇದೊಂದೇ ಬೇಕು ಅನ್ನೋ ಸ್ಟೇಜಿಗೆ ಬಂದ್ಬಿಡ್ತಾರೆ. ಹಾಗಾಗಿ ಆ ಸರ್ಕ್ಯೂಟ್ಸ್ ಫಾರ್ಮ್ ಆಗೋಕ್ಕಿಂತ ಮುಂಚೆ ಅಥವಾ ಕೆಮಿಕಲ್ಸ್ ಎಕ್ಸಾಸ್ಟ್ ಆಗಿ ಅದನ್ನು ಅಬ್ನಾರ್ಮಲ್ ಪಾತ್ಗೆ ಹೋಗೋದನ್ನು ತಡೆಯೋದಕ್ಕೆ ಅರ್ಲಿ ಇಂಟರ್ವೆನ್ಷನ್ ಅಥವಾ ಬೇಗ ಡಾಕ್ಟರ್ಸ್ ಹತ್ರ ಬರಬೇಕು, ಕೌನ್ಸಿಲರ್ಸ್ ಹತ್ರ ಬರಬೇಕು. ಆಮೇಲೆ ಅದನ್ನು ಬಿಟ್ಟು ಹೊರಗಡೆ ಬರೋದು ಬಹಳ ಮುಖ್ಯ. ಆವಾಗ ಅದು ಬ್ರೈನ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ತುಂಬ ಲೇಟ್ ಆದರೆ. ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್ ಆ್ಯಂಡ್ ವೆರಿ ಇನ್ಸೈಟ್ಫುಲ್ ಟಾಕ್ ಇದಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.